ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡೋಣ. ನಾನೇನು ಹೇಳಿದ್ದೆ, ನಾನು ನಿಮಗೆ ಈ ಲೈನ್ ಹಾಕ್ಕೊಂಡು ಇಟ್ಕೊಂಡು ಕೇಳಿದ್ದೆ. ಓಕೆ, ಇಲ್ಲಿ ಸಸ್ಟೈನ್ ಆದ್ರೂ ಇಲ್ಲಿ ನೋ ಟ್ರೇಡಿಂಗ್ ಝೋನ್ ಇರುತ್ತೆ. ಇದ್ರ ಮೇಲ್ಗಡೆ ಕಾಲ್ ಆಪ್ಷನ್ನು, ಓಕೆ, ಇದ್ರ ಮೇಲ್ಗಡೆ ಕಾಲ್ ಆಪ್ಷನ್, ಇದ್ರ ಕೆಳಗಡೆ ಪುಟ್ ಆಪ್ಷನ್ ಅಂತ ಹೇಳಿದ್ದೆ. ಟಾರ್ಗೆಟ್ ಕೂಡ ಕೊಟ್ಟಿದ್ದೆ. ಬಟ್ ಕಾಲ್ ಆಪ್ಷನ್ ಕಡೆ ನಾನು ಹೋಗೋಂಗಿಲ್ಲ ಅಂತ ಹೇಳಿದ್ದೆ. ಯಾಕೆ ಹೋಗೋಂಗಿಲ್ಲ ಅಂತ ಹೇಳಿದ್ದೆ ಅಂತಂತಂದರೆ, ಅಕಸ್ಮಾತ್ ಇಲ್ಲಿ ಏನಾದರೂ ಓಪನ್ ಆಗಿತ್ತು ಅಂದ್ಕೊಳ್ಳಿ, ಅಕಸ್ಮಾತ್ ಇಲ್ಲೇನಾದರೂ 400 ನಾನು ಟಾರ್ಗೆಟೇ ಕೊಟ್ಟಿದ್ದೆ. ನಾನು ನಿಮಗೆ ಬೇಕಾದ್ರೆ ನೀವು ನೋಡ್ಕೊಳ್ಳಿ, 270 ಏನೋ ಹೇಳಿದ್ದೆ. 270ಇಂದ 400 ಒಳಗೂ ಹೋಗುತ್ತೆ. ಬಟ್ ಅದು ನಿಮ್ಮ ಇಷ್ಟ. ಬೇಕಾದರೆ ನೀವು ಒಂದು ಲಾಟಲ್ಲಿ ಬೇಕಾದ್ರೆ ನೀವು ಕಾಲ್ ಸೈಡು ಕುತ್ಕೋಬೋದು. ಬಟ್ 270ಇಂದ 400 ಅಂತ ಹೇಳಿದ್ದೆ. ನೀವು ನೋಡ್ಬೋದು ಎಕ್ಸಾಕ್ಟ್ಲಿ ಎಲ್ಲಿ ಬಂದಿದೆ ಮಾರ್ಕೆಟು ಅಂತಂತಂದರೆ, ಅಂದರೆ ನಾನು ಕಾಲ್ ಸೈಡ್ ತೊಗೋಬೇಕು ಅಂತ ಹೇಳ್ತಾ ಇಲ್ಲ, ನಾನು ಎನಾಲೈಸಿಸ್ ಏನು ಹೇಳ್ತಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಓಕೆನಾ, ಇಲ್ಲಿ 300 ಅಂದರೆ ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನೇನು ಹೇಳಿದೆ, ಇದು 300 ಲೆವೆಲ್ ಇದೆ. ಓಕೆ, ಎಲ್ಲಿ ಹೇಳಿದ್ದೆ ನಾನು, 270 ಲೆವೆಲ್. 270 ಲೆವೆಲ್ ಆದ ತಕ್ಷಣ ನಾನೇನು ಹೇಳಿದ್ದೆ, 400 ಲೆವೆಲ್ ಅಂತ ಹೇಳಿದ್ದೆ. ನೀವೆಲ್ಲಿ 300 ಬಂದಾಗ, ಓಕೆ, 270, ಓಕೆ, 270 ಇಲ್ಲಿ 30 ಪಾಯಿಂಟ್ ಎಸ್ ಎಲ್ ಇದೆ. ನಮ್ದು ಯಾವಾಗಲೂ ನಮ್ಮದು 25-30 ಪಾಯಿಂಟ್ ಎಸ್ ಎಲ್ ಇರುತ್ತೆ. ಓಕೆನಾ, ಮಾರ್ಕೆಟಲ್ಲಿ. ಸೊ ಅದನ್ನು ಇಟ್ಕೊಂಡು ನೀವು 400ವರೆಗೂ ಟಾರ್ಗೆಟ್ ಮಾಡ್ಬೋದು. ಬಟ್ ನಾನು ಇದನ್ನು ಕನ್ಸಿಡರ್ ಮಾಡ್ತಾಯಿಲ್ಲ. ನನ್ನ ಟಾರ್ಗೆಟ್ ನಾನು ಅಷ್ಟೇ ಹೇಳ್ತಾ ಇದ್ದೀನಿ. ಅದು ನಾನು ಒಂದೇ ಲಾಟಲ್ಲಿ ಹೇಳ್ತಾ ಇದ್ದೀನಿ. ಒಂದು ಲಾಟಲ್ಲಿ ಬೇಕಾದರೆ ನೀವು ಕಾಲ್ ಆಪ್ಷನ್ ಸೈಡು ಹೋಗ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ, ಅದ್ರ ಕೆಳಗಡೆ ನಮ್ಮ 270 ಕೆಳಗಡೆ ಅಂತೂ ಬಂದಿಲ್ಲ. ಓಕೆ, ಅದಾದ ತಕ್ಷಣ ನಾನೇನೋ 250, ಓಕೆ, 250 ಲೆವೆಲ್ಲು 270 ಎಸ್ ಎಲ್ ಹಾಕ್ಕೊಂಡು 250 ಕೆಳಗಡೆ ನಾನು ಮತ್ತೆ ಕಾಲ್ ಸೈಡೇ ನೋಡ್ತೀನಿ. ಮತ್ತು ಇಲ್ಲೇ ಏನಿದೆ 23K ಇದೆ. ಕಾಲ್ ಸೈಡ್ ಬೇಕಾದರೆ ನಾನು ನೋಡ್ತೀನಿ ಗ್ಯಾಪ್ ಡೌನ್ ಓಪನ್ ಆದರೆ ಅಂತ ಹೇಳಿದ್ದೆ. ಓಕೆನಾ, ಸೊ ಮೇಲ್ಗಡೆ ತುಂಬಾ ಗ್ಯಾಪ್ ಅಪ್ ಓಪನ್ ಆಯಿತು, ಮಾರ್ಕೆಟ್ ಟ್ರ್ಯಾಪ್ ಮಾಡಿತು. ಓಕೆನಾ, ಮಾರ್ಕೆಟು ಎಲ್ಲಿಂದ ಅಂತಂತಂದರೆ 500 ಹತ್ರ 450 ಹತ್ರ ಓಪನ್ ಆಯಿತು. ನಮ್ಮ ಟಾರ್ಗೆಟ್ ಅಬೋವ್ 50 ಪಾಯಿಂಟ್ ಹತ್ರ ಓಪನ್ ಆಯಿತು. ಓಕೆ, ಮತ್ತು ರೀಟೆಸ್ಟಿಗೆ ಬಂತು. ಎಲ್ಲಿ ಅಂತಂದರೆ ನಮ್ಮದು 270 ಹತ್ರ. ಓಕೆ, ನಾನು ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮದು ಅಟ್ಲೀಸ್ಟ್ 270ವರೆಗೂ ಬರುತ್ತೆ ಅಂತ. ಅಕಸ್ಮಾತ್ ಅದಕ್ಕೆ ನಾನು ಏನು ಹೇಳಿದೆ, ನಾನು ನಿಮಗೆ ಮಧ್ಯಾಹ್ನ ಅದೊಂದು ಬೇರೆ ಹೇಳಿದ್ದೆ ನಾನು ನಿಮಗೆ. ಎಲ್ಲಾದರೂ ನಿಮಗೆ ಫಾರ್ಮೇಷನ್ನು ಮಾರ್ಕೆಟ್ ಹಿಂಗೆ ಮಾಡ್ತಾಯಿದೆ ಅಂತಂದರೆ ಒಂದು ವಿ ಶೇಪ್, ಯು ಶೇಪ್ ರಿಕವರಿ, ಇಲ್ಲ ಎ ಶೇಪ್ ರಿಕವರಿ, ಈ ರೀತಿ ಮಾಡ್ತಾಯಿದೆ ಮಾರ್ಕೆಟು ಅಂತ. ಇಲ್ಲ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ನೀವು ಮಾರ್ಕೆಟ್ ಟ್ರೇಡ್ ಮಾಡಿ ಅಂತ. ಇಲ್ಲಿ ನೋಡಿ, ಇಲ್ಲೊಂದು ಇದು ಯಾವ ಕ್ಯಾಂಡಲು ಅಂತಂತಂದರೆ ಹ್ಯಾಮರ್ ಕ್ಯಾಂಡಲ್. ಓಕೆನಾ, ಸೊ ಹ್ಯಾಮರ್ ಕ್ಯಾಂಡಲ್ ಆದ ತಕ್ಷಣ ಮತ್ತೆ ನಿಮಗೆ ಪುಲ್ ಬ್ಯಾಕ್ ಬಂದಿದೆ. ನೋಡಿ, ಇಲ್ಲ ಆಫ್ಟರ್ 12 ಬಂದಿದೆ. ಮತ್ತು ಎವ್ರಿ 11 ಗಂಟೆ ಇಲ್ಲ 12 ಗಂಟೆ, ಓಕೆ, ಮಾರ್ಕೆಟ್ ಯಾವಾಗಲೂ ನಿಮಗೆ ಸತಾಸಿ ನಿಮಗೆ ಬರೋದು ಯಾವಾಗ ಅಂತಂತಂದರೆ ಇದೇ ಟೈಮಲ್ಲೇ ಬರುತ್ತೆ. ಇದೇ ಟೈಮಲ್ಲೇ ಒಳ್ಳೆ ನಿಮಗೆ ಮೂವ್ಮೆಂಟ್ ಸಿಗುತ್ತೆ. ಯಾಕಂತಂದರೆ ಸೇಲರ್ಸು 10:30ಗೆ 11:30ಗೆ ಬಂದುಬಿಟ್ಟು ಯಾವ ಡೈರೆಕ್ಷನಲ್ಲಿ ಹೋಗುತ್ತಿರುತ್ತೋ ಮಾರ್ಕೆಟು ಅವ್ರ ಇಷ್ಟ. ಕೆಳಗಡೆ ಹೋಗ್ತಿದ್ರೆ ಕೆಳಗಡೆ ತೊಗೊಂಡು ಹೋಗ್ತಾರೆ, ಇಲ್ಲ ಆಪೋಸಿಟಲ್ಲಿ ತೊಗೊಂಡು ಹೋಗ್ತಾರೆ. ಆಮೇಲೆ ನಾನು ನಿಮಗೆ ಇನ್ನೊಂದು ವಿಷಯ ಏನು ಹೇಳಿದ್ದೆ ಅಂತಂತಂದರೆ, ನಿನ್ನೆ ಸೆನ್ಸಸ್ ಎಕ್ಸ್ಪೈರಿ ಇತ್ತು. ಓಕೆನಾ, ನಿನ್ನೆ ಸೆನ್ಸಸ್ ಎಕ್ಸ್ಪೈರಿ ಇತ್ತು. ಇಲ್ಲ ಅಂತಂದರೆ ಇದು ಇವತ್ತೇ ನಿಮಗೆ 400 ಟಾರ್ಗೆಟ್ ಕೊಡೋ ಚಾನ್ಸಸ್ ಇತ್ತು ಅಂತ ಹೇಳಿದ್ದೆ. ನೀವು ನೋಡ್ಬೋದು ಇಮಿಡಿಯೇಟಾಗಿ 400 ಕೊಡ್ತು. ಇದು ಯಾಕೆ ಬಂದಿತ್ತು ಸೇಲಿಂಗು ಅಂತಂತಂದರೆ, ಮಾರ್ಕೆಟಲ್ಲಿ ಯಾವಾಗಲೂ ಸೇಲಿಂಗ್ ಇದ್ದಾನೆ. ಯಾಕಂತಂದರೆ ಮೇಲೆ ಹೋಗುತ್ತೆ, ಮೇಲೆ ಸಸ್ಟೈನ್ ಆಗ್ತಾಯಿದೆ, ಕೆಳಗಡೆ ಬರ್ತಾಯಿದೆ. ಬಟ್ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದೆ ಮಾರ್ಕೆಟ್ ಪ್ರೈಸ್ ಆ್ಯಕ್ಷನ್ ಮಾಡಿ. ಬಟ್ ಅದನ್ನು ಈಸಿಯಾಗಿ ಫಾಲಿಂಗ್ ಡೌನ್ ತೋರ್ತಾ ಇದ್ದಾರೆ. ಅದಕ್ಕೆ ನಾನು ನೋಡಿ ನಿನ್ನೆ ಜಸ್ಟ್ ಏನು ಮಾಡಿದೆ, ನಾನು ಏನೋ ಮಧ್ಯಾಹ್ನ ಆದ ತಕ್ಷಣ ಬೇಕಾದ್ರೆ ಮತ್ತೆ ಸೇಲಿಂಗ್ ಮಾಡಿ ಅದು ಫಾರ್ಮೇಷನ್ ಆದರೆ ಇಲ್ಲಾಂದರೆ ಇಲ್ಲ ಅಂತ. ಇವತ್ತು ಹಾಗೆ ಆಯಿತು, ಕೆಳಗಡೆ ಬರ್ತಾಯಿತ್ತು, ಕೆಳಗಡೆ ಒಂದು ಆಮೇಲೆ ಸಡನ್ನಾಗಿ ಮೇಲ್ಗಡೆ ಹೋಯಿತು. ಬಟ್ ತುಂಬಾ ಮೇಲೆ ಹೋಯಿತು ಮಾರ್ಕೆಟು. ಅದಕ್ಕೆ ಯಾವಾಗಲೂ ಹೈ ಬ್ರೇಕ್ ಮಾಡಿದ ಮೇಲೆ, ಯಾವುದೇ ಆಗಲಿ ಡೇದ ಹೈ ಬ್ರೇಕ್ ಮಾಡಿದ ಮೇಲೆ ಇನ್ನೂ ಮೇಲೇ ಹೋಗ್ತದೆ ಹೊರತು ಬರೋಂಗಿಲ್ಲ. ಯಾವಾಗಾದರೂ ಒಂದು ಸತಿ ಬರುತ್ತೆ, ಉಲ್ಟಾ ಹೊಡೆಯುತ್ತೆ ಮಾರ್ಕೆಟ್. ಬಟ್ ಮೇಲೆ ಹೋಗ್ಬೇಕಾದ್ರೆ ಮೇಲ್ಗಡೆನೇ ಥಿಂಕಿಂಗ್ ಇರಬೇಕು ಹೊರತು ನಮ್ಮದು ಇದು ಮಾಡ್ಬೋದು. ನೋಡಿ, ಕಂಟಿನ್ಯೂಷನಾಗಿ ಗ್ರೀನ್ ಕ್ಯಾಂಡಲ್ ಇದೆ 15 ಮಿನಿಟ್ಸಲ್ಲಿ. ಓಕೆನಾ, ನೀವು ನೋಡ್ಬೋದು 15 ಮಿನಿಟ್ಸಲ್ಲಿ ಕಂಟಿನ್ಯೂಷನ್ ಗ್ರೀನ್ ಕ್ಯಾಂಡಲ್ ಇದೆ. ಎಲ್ಲೂ ನಿಮಗೆ ಎಕ್ಸಿಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಅದಕ್ಕೆ ನಾನು ಏನು ಹೇಳಿದ್ದೆ ನಿಮಗೆ, ಒಂದೇ ಲಾಟಲ್ಲಿ ಬೇಕಾದರೆ ನೀವು ತೊಗೊಂಡು ಹೋಗಿ ಅಂತ. ಒಂದೇ ಲಾಟಲ್ಲಿ ಅಂತಂತಂದ್ರೆ ನಿಮಗೆ 200 ಪಾಯಿಂಟ್ ಕೊಟ್ಟಿದೆ ನಿಮಗೆ. ಹೌದಾ, ನೀವು 23,500 ಹತ್ರ ಅಕಸ್ಮಾತ್ ನೀವೇನಾದರೂ ಇಲ್ಲಿ 30 ಪಾಯಿಂಟ್ ಎಸ್ ಎಲ್ ಇಟ್ಕೊಂಡು ಇರೋದೇ ಪ್ರೈಸ್ ಒಂದು 50 ರೂಪೀಸ್ ಇತ್ತು ಅದು. ಹೌದಾ, ನಿಮಗೆ ಎಲ್ಲಿ ಬರ್ತಾಯಿತ್ತು ಎಸ್ ಎಲ್ಲು 25ನೇ ಅಂದ್ಕೊಳ್ಳಿ, 25ನೇ ಇತ್ತು. ಅದನ್ನು ನೋಡಿಬಿಡ್ತೀನಿ ನಾನು, ಕನ್ಫ್ಯೂಷನ್ ಆಗೋದು ಬೇಡ. ನಾನು ಒಂದು ಸರ್ತಿ ನೋಡ್ಕೊಂಡ್ಬಿಡ್ತೀನಿ ಎಷ್ಟಿತ್ತು ಪ್ರೈಸು ಅಂತ. ಯಾಕೆಂದ್ರೆ ನಿಮಗೂ ಕನ್ಫ್ಯೂಷನ್ ಆಗಬಾರ್ದು. ಓಕೆನಾ, ಸೊ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಅದೇ ಇದೆ ಅನ್ನಿಸುತ್ತೆ ನನಗೂ. ಓಕೆ, ಒಂದು ನಿಮಿಷ. ನೋಡಿ 57 ಹತ್ರ ಬಂದಿದೆ ಲೋ ಬಂದುಬಿಟ್ಟು. ನೀವು ಇಲ್ಲಿ ಬಂದಾಗ ಹೇಳ್ತಾಯಿದ್ದೀನಿ ನಾನು ನಿಮಗೆ, ಔಟ್ ಆಫ್ ದ ಮನಿ, OTM ಮನಿ. ಓಕೆನಾ, OTM ಮನಿ ಹತ್ರ ನೀವು ಬಂದಾಗ ನೀವು OTM ಮನಿ ಟ್ರೇಡ್ ಮಾಡಬೇಡಿ. ನಾನು ನಿಮ್ಗೆ ಜಸ್ಟ್ ಹೇಳ್ತೇನೆ, ನಿಮ್ಗೆ ಭಯ ಇದ್ದರೆ ಒಂದು ಲಾಟಲ್ಲಿ ಇಂಥದ್ದು ಎಷ್ಟು ಹೋಗುತ್ತೆ ನಿಮಗೆ 50 ರೂಪಾಯಿ ಅಂತಂತಂದರೆ, ಒಂದು ಲಾಟಲ್ಲಿ ಅಂತಂದರೆ ನಿಮಗೆ ಒಂದು 3,000 ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಿಮ್ಮದು ಎಸ್ ಎಲ್ ಎ 3,000 1500 ಬಂದಿರುತ್ತೆ. ಓಕೆನಾ,
ಇದರಲ್ಲಿ ಆಫ್ ಕೊಡೋಕ್ಕೆ ದಿನ ಒಂದು ಸಲ 10,000 11,000 20,000 ಕಳ್ಕೊತಿರ್ತಾರೆ, 1 ಲಕ್ಷ ಕಳ್ಕೊತಿರ್ತಾರೆ. ಇಂಥಲ್ಲಿ ಬೇಕಾದ್ರೆ ಟ್ರೈ ಮಾಡ್ಬೋದು. ಅಯ್ಯೋ ಹೋಗಲಿ ಬಿಡು, ಏನೋ 270 ಹತ್ರ ಇದೆ, ನಾನು ಇಲ್ಲಿಂದ 270 ಹತ್ರ ಬಂದರೆ ಎಕ್ಸಿಟ್ ಆಗ್ತೀನಿ 300 ಹತ್ರ. ಆಮೇಲೆ ನಾನು ಟೆಲಿಗ್ರಾಮ್ ಚಾನಲ್ ಸಹಿತ ಹೇಳಿದ್ದೆ, ನಾನು 310 ಬ್ರೇಕ್ ಆಗೋವರೆಗೂ ನಾನು ಫರ್ದರ್ ನಾನು ಮತ್ತು ಹೋಗೋಂಗಿಲ್ಲ. ಆಲ್ಮೋಸ್ಟ್ ನಾನು ಇಲ್ಲಿಂದ ತೊಗೊಂಡು ಬಂದಾಗ ಇಲ್ಲಿ ರಿಟೆಸ್ಟ್ ಬರುವಾಗಲೇ ನಾನು ನಿಮಗೆ 70% ಎಕ್ಸಿಟ್ ಮಾಡಿ ಇನ್ನೂ 30% ರಿಮೈನಿಂಗ್ ಏನಿದೆಯೋ ಅದನ್ನು C2C ಕಾಸ್ಟಲ್ಲಿ SL ಹಾಕಿಬಿಡಿ ಅಂತ. ಯಾಕಂತಂದರೆ ಬಂತಂತಂದ್ರೂ ನಿಮ್ಮ ಅಟ್ಲೀಸ್ಟ್ ನಿಮಗೆ ಕೈಯಲ್ಲಿ 30 ಅಂತಂದರೆ 30 ಇದ್ರಲ್ಲಿ ಹೋದರೂ ನಿಮ್ಗೆ ಅಟ್ಲೀಸ್ಟ್ ಒಂದು 50 ಅಥವಾ 40% ಆದರೂ ನಿಮ್ಮ ಕೈಯಲ್ಲಿ ಕುತ್ಕೊಂಡಿರುತ್ತೆ. ಬಟ್ ನಮ್ಮ ಡೈರೆಕ್ಷನ್ ಏನಿದೆ ನಾವು ತೊಗೊಂಡಿದ್ದೀವಿ, ಓಕೆನಾ. ಅದಾದ ತಕ್ಷಣ ಮಾರ್ಕೆಟ್ ಏನಾಗುತ್ತೆ, ಅದು ಬೇಕಾದ್ರೆ ನೀವು ಒಂದು ಲಾಟ್ ಇದೆ 40%, ಓಕೆನಾ, ಒಂದು 5% ಇನ್ವೆಸ್ಟ್ಮೆಂಟ್ ಮಾಡಿ. ಇದೇ 5% ಏನಾಗುತ್ತೆ ನಿಮಗೆ 15% ಆಗುತ್ತೆ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಮಾರ್ಕೆಟಲ್ಲಿ. ಅದನ್ನು ಬಿಟ್ಕೊಂಡು ಉಲ್ಟಾ ಪುಲ್ಟಾ ಮಾಡಿದ್ರೆ ಅದು ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ಇದು ನಿನ್ನೆ ಬರೋದಿತ್ತು, ಅದು ಸೆನ್ಸೆಕ್ಸ್ ಎಕ್ಸ್ಪೈರಿಯಿಂದ ಬರಲಿಲ್ಲ. ಹೇಳಿದ್ನಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಎಕ್ಸ್ಪೈರಿ ದಿನ ಕಾಲು ಪುಟ್ಟು ಬೈ ಮಾಡ್ತಾನೆ ಇರ್ತಾರೆ ಅಂತ. ಕೆಳಗಡೆ ಕೂತ್ಕೊಂಡಾಗ ಮೇಲೆ ಹೋಗುತ್ತೆ, ಮೇಲ್ಗಡೆ ಇಲ್ಲಿಂದ ಕೂತ್ಕೊಂಡು ಮೇಲ್ಗಡೆ ಬರ್ತಾರೆ, ಆವಾಗ ಮತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಮೇಲ್ಗಡೆ ಹೋಗೋಕ್ಕೆ ಇಷ್ಟ ಇರೋಂಗಿಲ್ಲ ಅದಕ್ಕೆ, ಯಾಕಂತಂದರೆ ಇಲ್ಲಿ ಕೂತ್ಕೊಂಡಿದ್ದಾರೆ ಆಲ್ರೆಡಿ. ಯಾಕಂದರೆ ಇಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡಿರ್ತಾರೆ, ಅದಕ್ಕೆ ಆ ರೀತಿ ಅನ್ವೈಂಡಿಂಗ್ ಆಗ್ತಾ ಇರುತ್ತೆ ಮಾರ್ಕೆಟು. ಸೊ ತುಂಬಾ ಚೆನ್ನಾಗಿ ಕೊಟ್ಟಿದೆ ಮಾರ್ಕೆಟು, ಇಲ್ಲ ಅಂತಿಲ್ಲ. ಇದನ್ನು ಯಾರು ಮೂವ್ ಕ್ಯಾಪ್ಚರ್ ಮಾಡಿದ್ದೀರಾ ಅವರಿಗೆ ಒಳ್ಳೆ ಪ್ರಾಫಿಟಲ್ಲಿ ಇರ್ತಾರೆ. ಯಾರು ಮಾಡಿಲ್ಲ ಬೇಜಾರು ಮಾಡ್ಕೋಬೇಡಿ, ಬಟ್ ಥಿಂಕ್ ಮಾಡ್ಕೊಳ್ಳಿ. ನಾನು ಎನಾಲಿಸಿಸ್ ಏನು ಹೇಳಿದ್ದೀನಿ ಅದರ ಪ್ರಕಾರ ನೀವು ನಡೆದ್ರೆ ಕರೆಕ್ಟಾಗಿ ಆಗುತ್ತೆ, ಇಲ್ಲ ಅಂತಿಲ್ಲ. ಜಸ್ಟ್ ಒಂದು ಲಾಟಲ್ಲಿ, ನಾನೇನು ಜಾಸ್ತಿ ಲಾಟಲ್ಲಿ ಹೇಳ್ತಾ ಇಲ್ಲ. ಇಲ್ಲ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಇದು ಮಾಡ್ಕೊಳ್ಳಿ, ಓಕೆನಾ. ಟೆಲಿಗ್ರಾಮ್ ಚಾನಲಲ್ಲಿ ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಅಲ್ಲಿ ನಾನು ನಿಮ್ಗೆ ಎಲ್ಲನೂ ಹಾಕ್ತಿರ್ತೀನಿ. ನಾನು ಇದು ಇದು ಆದ ತಕ್ಷಣ ನಿಮ್ಗೆ ಕಾಲ್ ಸೈಡ್ ಹೋಗಿ ಅಂತ ಸಾರಿ ಹೇಳೇ ಇಲ್ಲ. ನಾನು ಟೆಲಿಗ್ರಾಮಲ್ಲಿ ಎಲ್ಲೂ ಹೇಳಿಲ್ಲ, ನಿಮ್ಮ ಇಷ್ಟ. ನಾನು ಎನಾಲಿಸಿಸಲ್ಲಿ ಹೇಳಿದೆ, ಅದು ನಿಮ್ಮ ಇಷ್ಟ, ನೀವೇನಾದರೂ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಒಂದು ಮೂವ್ ಕ್ಯಾಪ್ಚರ್ ಮಾಡಿದ್ಮೇಲೆ ಮತ್ತೆ ಬೇಕು ನನಗೆ, ಹೌದಾ. ನಾನು ಮಾಡಿಲ್ಲ, ನಮ್ಮ ಕಾಲ್ ಸೈಡ್ ಮಾಡ್ಬೋದಾಗಿತ್ತು. ನಾನೇನು ಇಲ್ಲಿ ಗಳಿಸಿದ್ದೀನಿ ಅಂತ ಒಂದು ಲಾಟಲ್ಲಿ ಮಾಡೋದು ನನಗೇನು ದೊಡ್ಡದಿಲ್ಲ. ಬಟ್ ಅದು ಹ್ಯಾಬಿಟ್ ಸರಿ ಇಲ್ಲ. ಒಂದು ರೂಟಲ್ಲಿ ಒಂದೇ ಟ್ರೇಡ್ ಸಾಕು ನನಗೆ ಅಷ್ಟೇ, ಓಕೆನಾ. ಸೊ ನೀವು ಇದು 23,500 ನಾನು ಹೇಳಿದ್ನಲ್ಲ, 50 ಇರೋದು 250ಗೆ ಹೋಗಿದೆ, ಹೌದಾ. 250ಗೆ ಹೋಗಿದೆ, 250 ಹೋಗಿದೆ. ಸೊ ನಿಮಗೆ ಎಷ್ಟು ಹೋಗ್ತಿತ್ತು, 3,000 ಹೋಗ್ತಿತ್ತು. ಅದನ್ನು ಬಿಟ್ಕೊಂಡು ನಿಮಗೆ ಎಷ್ಟು ಬಂದಿದೆ, 1:5 ಬಂದಿದೆ, ಹೌದಾ. ನೀವು 3,000ಕ್ಕೆ 3Kಗೆ, ಓಕೆ, 3Kಗೆ ನಿಮಗೆ 15K ಬಂದಿರೋದು. ಸೊ ಅದಕ್ಕೆ ಹೋಗಿದ್ರೆ ಏನಾಗ್ತಿತ್ತು, ನಿಮ್ಮದು ಬರೀ 1,600 ರೂಪಾಯಿ ಹೋಗ್ತಿರ್ತಿತ್ತು ಅಷ್ಟೇ. ಸೊ ನೀವು ಪ್ರಾಫಿಟ್ ಬಂದರೆ 15,000 ಬರ್ತಿತ್ತು, ಒಂದೇ ಲಾಟಲ್ಲಿ ಹೇಳ್ತಾ ಇದ್ದೀನಿ ನಾನು. ಇಂಥ ಮಾರ್ಕೆಟಲ್ಲಿ ಸುಮ್ಮನೆ ಬಿಟ್ಟರು ನಿಮಗೇನೂ ಭಯ ಇರೋಂಗಿಲ್ಲ. ಅದೇ ಹೆವಿ ಲಾಟ್ ಇದ್ದರೆ ಏನು ಮಾಡ್ತೀರಾ, ಅಯ್ಯೋ ತೆಗಿಬೇಕಾ ಅನ್ಕೊಟ್ಟು ಕೂತ್ಕೊಂಡಿರ್ತೀರ. ಸೊ ಅದಕ್ಕೆ ಯಾವಾಗಲೂ ಒಂದು ಲಾಟಲ್ಲಿ ಕೆಲಸ ಮಾಡಿದ್ರೆ ಇಂಥ ಮೂವ್ನ ಈಸಿಯಾಗಿ ಫ್ಯೂಚರಲ್ಲಿ ಕ್ಯಾಪ್ಚರ್ ಮಾಡ್ಬೋದು, ಓಕೆನಾ. ಸೊ ಇದು ಅಂತೂ ನ್ಯೂಸ್ ಬೇಸ್ಡ್ ಇದೇನೋ, ಓಕೆನಾ. ಯಾಕಂದರೆ ನ್ಯೂಸ್ ಒಂದಿತ್ತು, ಗುಡ್ ನ್ಯೂಸು, ಅದರ ಪ್ರಕಾರ ಮೇಲ್ಗಡೆ ಹೋಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಾಗುತ್ತೆ ಇದನ್ನು ಮತ್ತೆ, ಯಾಕಂದರೆ ಮತ್ತು ಬ್ಯಾಡ್ ನ್ಯೂಸ್ ಇದಾನೆ ಮಾರ್ಕೆಟಲ್ಲಿ, ಅಷ್ಟು ಪಾಸಿಟಿವ್ ಆಗಿ ಕಾಣೋಂಥದ್ದಂತೂ ಇಲ್ಲ, ಓಕೆನಾ. ಸೊ ಅದಕ್ಕೆ ಮತ್ತೆ ಎಲ್ಲಿ ಯೂಟರ್ನ್ ಹೊಡೆಯುತ್ತೋ ಏನೋ ಗೊತ್ತಿಲ್ಲ. ಅದನ್ನು ಎನಾಲಿಸಿಸಲ್ಲಿ ನೋಡ್ಕೊಂಬಿಡೋಣ, ಯಾವ ರೀತಿ ಯೂಟರ್ನ್ ತೊಗೊಳುತ್ತೆ ಮಾರ್ಕೆಟು ಅಂತ, ಓಕೆನಾ. ಈಗ ಪ್ರೆಸೆಂಟಾಗಿ 630 ಮೇಲಿದೆ. ಸೊ ಓಕೆನಾ, 630 ಅಂತಂತಂದರೆ 730 ಲೆವೆಲ್. ಇಲ್ಲಿವರೆಗೂ ನಾನು ಮತ್ತೆ ಕಾಲ್ ಸೈಡ್ ನಾನು ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮತ್ತೆ ಗ್ಯಾಪ್ ಅಪ್ಪಲ್ಲಿ, ಓಕೆ, ಗ್ಯಾಪ್ ಡೌನ್ ಗ್ಯಾಪ್ ಅಪ್ ತುಂಬ ಆಗ್ತಾಯಿದೆ ಈ ವರ್ಷ ಅಂತೂ. ತುಂಬಾ ನೋಡಿಬಿಟ್ಟಿದೆ. ಯಾಕಂದರೆ ಪ್ರತಿ ವರ್ಷ ನಾವು ಟ್ರೇಡ್ ಮಾಡ್ತಿರ್ತಿಲ್ಲ, ಇಷ್ಟಂತೂ ಆಗೋದು ನಾನಂತೂ ನೋಡಿಲ್ಲ. ಒಂದು ಸತಿ ಗ್ಯಾಪ್ ಡೌನು, ಒಂದು ಸತಿ ಗ್ಯಾಪ್ ಅಪ್ಪು, ಓಕೆ. ಇದೆಲ್ಲ ನಿಮಗೇನು ಮಾಡ್ತಾಯಿದೆ, ಡಿಸಿಪ್ಲಿನಿಂದ ನಿಮಗೆ ಹೊರಗೆ ತರ್ತಾಯಿದೆ ಮಾರ್ಕೆಟ್, ಓಕೆ. ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಕ್ಯಾರಿ ಫಾರ್ವರ್ಡ್ ಮಾಡಿ, ಅದು ಮಾಡಿ ಇದು ವಾರ್ ಸೆಕ್ಷನ್ ಇರೋದ್ರಿಂದ ಅದನ್ನೇ ನಡೀತಾ ಇದೆ, ಓಕೆನಾ. ಸೊ ಗ್ಯಾಪ್ ಅಪ್ ಓಪನ್ ಆಯಿತು ಇಲ್ಲಿನೇ ಅಂತಂತಂದರೆ ಅದನ್ನು ನೀವೇನು ಮಾಡಿ ಮತ್ತೆ 670 SL ಇಟ್ಕೊಂಡು, ಓಕೆ, 670 ಹತ್ರ ಹೋಯ್ತು ಅಂದ್ಕೊಳ್ಳಿ. ಇವತ್ತು ಹೆಂಗೆ ಬಂತು ಸಡನ್ನಾಗಿ 450, ಓಕೆನಾ. 450ಇಂದ ಫಸ್ಟ್ ಕ್ಯಾಂಡಲ್ ಏನು ಬ್ರೇಕ್ ಮಾಡುತ್ತೋ ಅಲ್ಲಿಂದ ಸೀದಾ ಡೈರೆಕ್ಟಾಗಿ ಕೆಳಗಡೆ ಬಂತು. ನಿಮಗೇನಿಲ್ಲ ಅಂತಂದರೆ ಒಂದು 40-50 ಪಾಯಿಂಟ್ ಕೊಟ್ಟು ಮತ್ತೆ ರಿವರ್ಸಲ್ ಹೋಯಿತು. ಸೊ ಅದೇ ರೀತಿ ಅಕಸ್ಮಾತ್ ಇದು ಏನಾದರೂ ಆಗಿದ್ದರೆ, ಚಾನ್ಸ್ ಆಗಿದ್ದರೆ ಮತ್ತೆ ಫಸ್ಟ್ ಕ್ಯಾಂಡಲ್ 50-60 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಓಕೆನಾ, ಮಿನಿಮಮ್ಮು ಇಲ್ಲಿವರೆಗೂ, ಓಕೆ. ಪ್ರಿವಿಯಸ್ ಡೇ ಕ್ಲೋಸಿಂಗ್ ಯಾವಾಗಲೂ ನಿಮಗೆ ಇನ್ನೊಂದು ಹೇಳ್ತೀನಿ, ಯಾವಾಗಲೂ ಹಿಂಗೆ ಏನಾದರೂ ಗ್ಯಾಪ್ ಅಪ್ ಏನಾದರೂ ಓಪನ್ ಆಯಿತು ಅಂತಂದರೆ ಹೈ ಪ್ರಿವಿಯಸ್ ಡೇ ಅದು, ಓಕೆನಾ. ಇದು ಏನಿದೆ, ಪ್ರಿವಿಯಸ್ ಡೇ ಹೈ ಇದೆ, ಓಕೆನಾ. ಪ್ರಿವಿಯಸ್ ಡೇ ಹೈ ಇದೆ, ಪ್ರಿವಿಯಸ್ ಡೇ ಕ್ಲೋಸಿಂಗ್ ಇದೆ, ಓಕೆ. ಇವೆರಡು ಲೈನ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಉಳಿಕೆದೆಲ್ಲ ಇದು ಏನು ಯಾವುದೂ ಇಂಪಾರ್ಟೆಂಟ್ ಆಗೋಲ್ಲ, ಓಕೆನಾ. ಎಕ್ಸಾಕ್ಟ್ಲಿ ನೋಡಿ ಇಲ್ಲಿಂದಲೇ ರಿವರ್ಸ್ ಆಗಿತ್ತು. ಅಕಸ್ಮಾತ್ ಇದು ಏನಾದರೂ ಬ್ರೇಕ್ ಆಗಿತ್ತು ಅಂದ್ಕೊಳ್ಳಿ,
ಆರಾಮಾಗಿ ನಿಮಗೆ ಇಲ್ಲಿ 200 ಪಾಯಿಂಟು 150 ಪಾಯಿಂಟು ಆರಾಮಾಗಿ ಬರ್ತಿತ್ತು. ಓಕೆನಾ. ಇವತ್ತು ನ್ಯೂಸ್ ಇರೋದ್ರಿಂದ, ಒಳ್ಳೆ ನ್ಯೂಸ್, ಪೀಸ್ ನ್ಯೂಸ್ ಇರೋದ್ರಿಂದ ಮೇಲ್ಗಡೆ ಡೈರೆಕ್ಷನ್ ನಾವು ಕಂಡಿದ್ದೀವಿ ಇವತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂತಂತಂದರೆ 630, ಓಕೆ, ಒಂದು 730, 100 ಪಾಯಿಂಟ್ ಇದೆ ಇಲ್ಲಿಂದ. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿ 100 ಪಾಯಿಂಟ್ ಹತ್ರ ಏನಾದರೂ ಹೋಯಿತು ಅಂತಂದರೆ ನೀವು 770 ಎಸ್ಸಲ್ಲಿ ಇಟ್ಕೊಂಡು ಮತ್ತೆ ನಿಮಗೆ 50-60 ಪಾಯಿಂಟ್, ಯಾಕಂದರೆ ಒಂದು ಒಳ್ಳೆ ಪಾಸಿಟಿವ್ ಕ್ಯಾಂಡಲ್ ಬಂದಿದೆ, ಇಲ್ಲ ಅಂತಿಲ್ಲ. ವೀಕ್ಲಿ ಕ್ಯಾಂಡಲ್ ನೋಡ್ಬೇಕಂತಂದ್ರೂ ಗ್ರೀನ್ ಕ್ಯಾಂಡಲೇ ಇದೆ. ಓಕೆನಾ. ಡೇ ಕ್ಯಾಂಡಲಲ್ಲೂ ಒಂದು ಚೆನ್ನಾಗೇ ಫಾರ್ಮೇಷನ್ ಮಾಡಿದೆ. ಎಷ್ಟು ದಿನ ಆಯಿತು, ತುಂಬ ದಿನ ಆಯಿತು ಈ ರೀತಿ ಸ್ಟ್ರಾಂಗ್ ಕ್ಯಾಂಡಲೇ ನೋಡಿರಲಿಲ್ಲ, ಹೌದಾ. ಅದಕ್ಕೆ ಈ ಲೆವೆಲ್ ಎಲ್ಲಿಂದ ತಗೊಂಡೆ ನಾನು 770 ಲೆವೆಲ್ಲು ಅಂತಂತಂದರೆ ಜೂನ್ ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿರೋದು ಫಸ್ಟ್ ಕ್ಯಾಂಡಲ್. ಓಕೆ, ಅದೇ ಇಲ್ಲಿದೆ 750ಗಿದೆ. ಅದಕ್ಕೆ ನಾನು 750, ಯಾಕಂತಂದರೆ ಯಾವಾಗಲೂ ಹೈ ಬ್ರೇಕ್ ಮಾಡ್ಬೇಕಂತಂತಂದರೆ +30 ಪಾಯಿಂಟ್ ಮಾರ್ಕೆಟ್ ಯಾವಾಗಲೂ ಬ್ರೇಕ್ ಮಾಡುತ್ತೆ, ಅದು 780 ಆಗುತ್ತೆ. 780 ಮೇಲೆ ಹೋದರೆ ಮತ್ತೆ ನಿಮಗೆ 800 ಟಾರ್ಗೆಟು ಮತ್ತು 830 ಟಾರ್ಗೆಟು, ಈ ರೀತಿ 870 ಟಾರ್ಗೆಟು ಕೊಡ್ತಾನೇ ಇರುತ್ತೆ, ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ನೀವೇನು ಮಾಡ್ತಿರ್ತೀರ, ಕೆಳಗಡೆ ಥಿಂಕ್ ಮಾಡ್ತಾನೆ ಇರ್ತೀರ. ಅಕಸ್ಮಾತ್ ಇದು ಕಂಟಿನ್ಯೂಷನ್ ಆಯಿತು ಅಂದ್ಕೊಳ್ಳಿ, ನ್ಯೂಸ್ ಒಳ್ಳೆ ನ್ಯೂಸೇ ಬರ್ತಾಯಿತ್ತು ಅಂತಂದರೆ ಇದೇ ರೀತಿ ಗ್ರೀನ್ ಕ್ಯಾಂಡಲ್ ಮಾಡ್ಕೊಂಡು ಮೇಲ್ಗಡೆನೇ ಹೋಗ್ತಾ ಇರುತ್ತೆ. ಬಟ್ ನೀವು ರಿವರ್ಸಲ್ ಥಿಂಕಿಂಗ್ ಮಾಡ್ತಾನೆ ಇರ್ತೀರ. ಯಾಕಂತಂದರೆ ನಿಮಗೆ ಮಾರ್ಕೆಟ್ ಇದು ಮಾಡಿದೆ, ಏನು ಮಾಡಿದೆ ಅಂತಂತಂದರೆ ಹ್ಯಾಬಿಟ್ ಆಗಿಬಿಟ್ಟಿದೆ. ನಾನು ಮೇಲೆ ಹೋಗ್ತೀನಿ, ಕೆಳಗೆ ಬರ್ತೀನಿ, ಮೇಲೆ ಹೋಗ್ತೀನಿ, ಕೆಳಗೆ ಬರ್ತೀನಿ, ಮೇಲೆ ಹೋಗ್ತೀನಿ, ಕೆಳಗೆ ಬರ್ತೀನಿ, ಮೇಲೆ ಹೋಗ್ತೀನಿ, ಕೆಳಗೆ ಬರ್ತೀನಿ, ಆ ರೀತಿ ಅಂತ ಇದು ಮೇಲೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಆ ರೀತಿ ಹೋಗ್ತಾ ಇದ್ದರೆ ಹೋಗ್ತಾನೆ ಇರುತ್ತೆ ಅಂತ. ಸೊ ಇದು 2 ಕ್ಯಾಂಡಲ್, ಇದು ಯಾವಾಗಲೂ ನಾನು ನಿಮಗೆ ಹೇಳಿದ್ದೀನಿ, ಇದು ಹಾಕ್ಕೊಂಡೇ ಇಟ್ಕೊಂಡಿರಿ ಅಂತ. ಓಕೆನಾ. ಈ ಮಂತ್ ಮುಗಿಯೋವರೆಗೂ, ಸೊ ಜುಲೈವರೆಗೂ, ಇಲ್ಲಿವರೆಗೂ. ಸೊ ಇಲ್ಲಿ ಕಾಯ್ದು ನೋಡಬೇಕಾಗಿದೆ. ಓಕೆನಾ. ಅದರಲ್ಲಿ ಬೇರೆ ಮಂತ್ಲಿ ಕ್ಯಾಂಡಲ್ ಇದೆ, ಜೂನ್ ಮಂತ್ಲಿ ಕ್ಯಾಂಡಲ್ ಇದೆ. ಓಕೆ, ಮಂತ್ಲಿ ಕ್ಯಾಂಡಲ್ ಬೇರೆ ಇದೆ. ಸೊ ಇದನ್ನು ಬ್ರೇಕ್ ಮಾಡಿ 30 ಪಾಯಿಂಟ್ ಏನಾದರೂ ಮೇಲ್ಗಡೆ ಹೋದರೆ ಅವಾಗೆ ಮತ್ತೆ ಏನಿದೆ 800 ಹತ್ರ ಬರುತ್ತೆ, ಇಲ್ಲ ಅಂತಿಲ್ಲ. ಮತ್ತು ಒಂದು ಸೈಕಲಾಜಿಕಲ್ ನಂಬರ್ ಇದೆ. ಸೊ ಅಲ್ಲಿಂದ ಮತ್ತೆ ರಿವರ್ಸ್ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಜೂನ್ ತಿಂಗಳಲ್ಲೂ ಹೇಳಿದ್ದೀನಿ. ಓಕೆ, ಜೂನಿಂದ ಜುಲೈವರೆಗೂ 24K ಮತ್ತು 23K, ಓಕೆ, 23K ಮಧ್ಯದಲ್ಲೇ ಮತ್ತು ಮಾರ್ಕೆಟ್ ಓಡಾಡ್ತಾನೆ ಇರುತ್ತೆ ಅಂತ ಇವೆರಡು ಲೆವೆಲ್ ಕೊಟ್ಟಿದ್ದೀನಿ. ಸೊ ಮಾರ್ಕೆಟು ಎಲ್ಲಿಂದ ರಿವರ್ಸ್ ಆಗಿದೆ ಅಂತಂತಂದರೆ 23 ಸ್ವಲ್ಪ ತುಂಬಾ ಉದ್ದನೇ ಆಗ್ತಾಯಿದೆ ಲೈನ್. ಯಾಕಂತಂದರೆ ಎಕ್ಸ್ಪ್ಲೇಷನ್ ಮಾಡೇಬೇಕಾಗುತ್ತೆ. ಯಾಕಂದ್ರೆ ನಾಳೆ ಬೇರೆ ನಿಮಗೆ ಆರಾಮಾಗಿ ಹಾಲಿಡೇ ಬೇರೆ ಇದೆ, ಆರಾಮಾಗಿ ವೀಕೆಂಡ್ ಇದೆ. ಟೈಮ್ ತೊಗೊಳ್ಳಿ, ಆರಾಮಾಗಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ. ಆರಾಮಾಗಿ ನೋಡಿಕೊಂಡು ವಿಡಿಯೋ ಯಾವ ರೀತಿ ವರ್ಕ್ ಆಗುತ್ತೆ ಮಾರ್ಕೆಟ್ ನನ್ನ ಸಲುವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನಿಮ್ಗೆ ಟೈಮು ಇರುತ್ತೆ. ಓಕೆನಾ. ಸೊ 250ಇಂದ, ಓಕೆ, ಯಾಕಂದರೆ 23K ಇತ್ತು. ಓಕೆ, 23K ಇಲ್ಲಿ ಸೈಕಾಲಜಿಕಲ್ ನಂಬರ್ ಇತ್ತು. ಇಲ್ಲಿ ಸಸ್ಟೈನ್ ಆಗಿ ಏನಾಯಿತು, ಇಲ್ಲಿಂದನೇ ಹೋಗಬೇಕಾಗಿತ್ತು. ಬಟ್ ಎಕ್ಸ್ಪೈರಿ ಬಂತು, ಅದು ಕೆಳಗೆ ಬಂದಿದ್ದ ಸಲುವಾಗಿ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಮೇಲ್ಗಡೆ ಕೊಡ್ತು. ಬಟ್ ಈ ಚಾನಲ್ಲು ನೋಡಬೇಕಾಗಿದೆ. ಚಾನಲ್ಲು ನಾನು ನಿಮಗೆ ಹಾಕಿ ತೋರಿಸ್ತೀನಿ, ಬೇಕಾದರೆ ನೀವು ಹಾಕ್ಕೊಳ್ಳಿ. ನಾನು ಕೈಯಿಂದ ಫ್ರೀ ಡ್ರಾಯಿಂಗ್ ಮಾಡಿ ಕೊಡ್ತೀನಿ. ಓಕೆನಾ. ಸೊ ಈ ರೀತಿ ಹಾಕ್ಕೊಂಡು ಇಟ್ಕೊಂಡಿರಿ. ಇದನ್ನು ಬ್ರೇಕ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಇನ್ನೊಂದು ಏನಾದರೂ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ. ಇದು ಗ್ರೀನ್ ಕ್ಯಾಂಡಲ್ ಹೇಳ್ತಾ ಇದ್ದೀನಿ. ಗ್ರೀನ್ ಕ್ಯಾಂಡಲ್ ಓಪನ್ ಆದರೆ ಫರ್ದರ್ ಮೇಲೆ ಹೋಗೋಕ್ಕೆ ಅವಾಗ ಬೇಕಾದರೆ ಟ್ರೈ ಮಾಡೋಣ. ಅದು 24K ಮೇಲೆ ಹೋದರೆ ನನಗೇನು ಅನಿಸುತ್ತೆ ಮತ್ತೆ 250, ಯಾಕಂತಂದರೆ ಇಲ್ಲಿಂದ ಬಂದಿದೆ. ಓಕೆ, 250ಇಂದ 250ಇಂದ. ಸೊ ಅದನ್ನು ರೀಚ್ ಮಾಡೋಕ್ಕೂ ಹೋಗ್ತಿರ್ಬೋದು, ಇಲ್ಲ ಅಂತಿಲ್ಲ. ಅದು ಬ್ರೇಕ್ ಆದಮೇಲೆ ನೋಡೋಣ. ಮಂತ್ಲಿ ಕ್ಯಾಂಡಲ್ ಬ್ರೇಕ್ ಆದಮೇಲೆ, ಇದು 750 ಹೈ ಬ್ರೇಕ್ ಆದಮೇಲೆ ಅದು 80 ಬ್ರೇಕ್ ಆಗಬೇಕು ಮೇಲ್ಗಡೆ. 30 ಪಾಯಿಂಟ್ ಬ್ರೇಕ್ ಆದಮೇಲೆ ಫರ್ದರ್ ಈ ಪಾಯಿಂಟ್ ಬೇಕಾದರೆ ಎನಲೈಸಸ್ ಮಾಡ್ಕೊಳ್ಳೋಣ ಸದ್ಯಕ್ಕೆ. ಓಕೆ, ಬಟ್ ಡೈಲಿ ಎನಲೈಸಸ್ಸು ಮಾಡಬೇಕು ಅಂತಂತಂದರೆ ಯಾವ ರೀತಿ ವರ್ಕ್ ಮಾಡಬೇಕು ಅಂತಂದರೆ, ಓಕೆ, 500 530 ಹತ್ರ, ಓಕೆ, 500 530 ಹತ್ರ ಅಕಸ್ಮಾತ್ ಮಾರ್ಕೆಟ್ ಏನಾದರೂ ಸಿಕ್ತು ಅಂದ್ಕೊಳ್ಳಿ. ಓಕೆ, 530 ಹತ್ರ ಏನಾದರೂ ಸಿಕ್ತು ಅಂತಂದರೆ ಇಲ್ಲಿಂದ ಹಿಂಗೆ ಬಂತು ಫ್ಲ್ಯಾಟ್ ಓಪನ್ ಆಗಿ ಅಂತಂದರೆ ಮತ್ತೆ, ಯಾಕಂದರೆ ಈ ರೀತಿ, ಓಕೆ, ಮತ್ತೆ ಇದೇ ರೀತಿ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಕ್ಸ್ಪೈರಿ ಬೇರೆ ಬರ್ತಾಯಿದೆ ಮಂಡೇ ಮತ್ತು ಟ್ಯೂಸ್ಡೇ. ಸೊ ಎಕ್ಸ್ಪೈರಿ ಹತ್ತಿರ ಬಂದಾಗ ನಾನೇನು ನಿಮ್ಗೆ ಸಜೆಷನ್ ಮಾಡೋದು ಅಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಮಾತ್ರ ಟ್ರೇಡ್ ಮಾಡಿ. ಯಾಕಂತಂದರೆ ಕಾಲ್ ಸೈಡು, ಓಕೆ, ಎಲ್ಲನೂ ಹೈ ಪ್ರೈಸ್ ಆಗಿರುತ್ತೆ. ಓಕೆ, ಹೈ ಪ್ರೈಸ್ ಆಗಿರೋದ್ರಿಂದ ಮತ್ತು ಏನಾಗುತ್ತೆ, ನಿಮಗೆ ಸಡನ್ನಾಗಿ ತೊಗೊಂಡ್ರೆ ಸಡನ್ನಾಗಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಮಾರ್ಕೆಟು ಡಿಕೆ ತುಂಬಾ ಆಗಿಬಿಡುತ್ತೆ. ಅವಾಗ ನೀವು ಎಕ್ಸಿಟು ಮಾಡೋಂಗಿಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ 530 ಹತ್ರ ಬಂದಾಗ 500 SL ಹಾಕ್ಕೊಳ್ಳಿ. ಓಕೆ, 500 ಇಲ್ಲ 480 ಹತ್ರನೂ ಬರೋ ಚಾನ್ಸಸ್ ಇದೆ, ನೋಡೋಣ. 480 ಕೆಳಗಡೆ, 470 ಕೆಳಗಡೆ ಬಂದರೆ ಮತ್ತು ಫರ್ದರ್ ಪುಟ್ ಸೈಡೇ ನೋಡ್ತೀನಿ 370. ಬಟ್ ಮಂಡೇ ದಿವಸ ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಇಲ್ಲಿ ಬಂದ ತಕ್ಷಣ ನೋಡೋಣ ಅಂತೆ. ಹಾಗೇನಾದರೂ ಟೆಲಿಗ್ರಾಮ್ ಚಾನಲ್ಲು ನಾನು ಆ್ಯಡ್ ಮಾಡ್ತೀನಿ. ಓಕೆನಾ. ಇಲ್ಲಿ 730 ಹತ್ರ ಟಾರ್ಗೆಟ್ ಮಾಡಿ, ಫಸ್ಟ್ ಟಾರ್ಗೆಟ್. ಯಾಕಂತಂದರೆ 530ಇಂದ 730 200 ಪಾಯಿಂಟ್ ಆಗುತ್ತೆ.
ನಾನು ಮಾರ್ಕೆಟಲ್ಲಿ ಯಾವಾಗೂ ಹೇಳ್ತಾ ಇರ್ತೀನಿ 100 ಪಾಯಿಂಟು ಇಲ್ಲ 150 ಪಾಯಿಂಟ್ ತೊಗೊಳ್ಳಿ ಅಂತ. ಸೊ ಈ ರೀತಿ ಟಾರ್ಗೆಟ್ ಮಾಡ್ಕೊಳ್ಳಿ, ಓಕೆನಾ. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ವೀಡಿಯೋನ ಹಿಂದೆ ಮುಂದೆ ಮಾಡಿಕೊಂಡು ಕ್ಲಿಯರಾಗಿ ನೋಡ್ಕೊಳ್ಳಿ. ನನಗೆ ವ್ಯೂ ಕ್ಲಿಯರ್ ಆಗಿರುತ್ತೆ, ಅದಕ್ಕೆ ನಾನು ಫಾಸ್ಟ್ ಮೂಮೆಂಟಲ್ಲಿ ನಾನು ಸಟ ಅಂತ ಹೇಳಿರ್ತೀನಿ ಟಾರ್ಗೆಟನ್ನು. ಅದನ್ನು ನೀವು ನೋಡ್ಕೊಳ್ಳಿ. ಮತ್ತು ನಾನು ಲಾಸ್ಟಿಗೆ ಬೇಕಾದರೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಏನು ಅಂತಂತಂದ್ರೆ ಒಂದು ಫೈನಲಾಗಿ ಸ್ಮೂತ್ ಟಚ್ ಪಾಲಿಷಿಂಗ್ ಮಾಡಿಬಿಡ್ತೀನಿ ನಾನು ನಿಮಗೆ, ಓಕೆನಾ. ಸೊ ಲೈನ್ ಹಾಕ್ಕೊಳ್ಳಿ ಎಲ್ಲಿ ಅಂತಂತಂದರೆ 650, ಓಕೆ. 650 630 ಏನೋ 10-20 ಪಾಯಿಂಟ್ ನಡೆಯುತ್ತೆ ಮಾರ್ಕೆಟಲ್ಲಿ, ಓಕೆ. 750 ಇಲ್ಲ 730 ಅದಾದ ತಕ್ಷಣ 530, 550, 530, ಓಕೆ. ಇವು 3 ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು 3 ಲೆವೆಲ್ ಹತ್ರ ಏನಾದರೂ ವರ್ಕ್ ಮಾಡಿದ್ರಿ ಅದು ಡಿಪೆಂಡ್ ಅವ್ರನ್ನ ಎಲ್ಲಿ ಸಿಗುತ್ತೆ. ಫ್ಲ್ಯಾಟ್ ಓಪನ್ ಆಯಿತಾ, ಫ್ಲ್ಯಾಟ್ ಓಪನ್ ಆಗಿಬಿಟ್ಟು ಸಡನ್ನಾಗಿ ಮೇಲೆ ಹೋಗಿ ಮತ್ತೆ ಕೆಳಗೆ ಬಂದರೆ ಈ ಲೆವೆಲಿಗೆ ಬರುತ್ತೆ. ಇಲ್ಲ ಈ ಲೆವೆಲಿಂದ ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗಡೆ ಹೇಳಿದ್ನಲ್ಲ 770 ಹತ್ರ ಕ್ಲೋಸಿಂಗ್ ಕೊಟ್ಟರೆ ಮತ್ತೆ ನಾವು ಬೇಕಾದರೆ ನೆಕ್ಸ್ಟ್ ಡೇ ಬೇಕಾದರೆ ನಾವು ಒಂದೇ ದಿವಸ ಅಂತೂ ಕೊಡೋಲ್ಲ, ಹೌದಾ. ಇದೇ ರೀತಿ ಮತ್ತೊಂದು ಹೇಳೋಕ್ಕಾಗಲ್ಲ, ಮಾರ್ಕೆಟ್ ಕೊಟ್ಟರು ಕೊಡ್ತಿರ್ಬೋದು. ಇನ್ನೊಂದು 300 ಪಾಯಿಂಟು ನಿಮಗೆ ಮೇಲ್ಗಡೆ ಕ್ಯಾಂಡಲ್ನು ಸ್ಟೇ ಮಾಡ್ತಾ ಇರ್ಬೋದು, ಇಲ್ಲ ಅಂತಿಲ್ಲ. ಯಾಕಂದರೆ 550ಇಂದ ಸೀದಾ ಡೈರೆಕ್ಟಾಗಿ ಈ ರೀತಿಯೂ ಕ್ಯಾಂಡಲ್ ಫಾರ್ಮೇಷನ್ ಮಾಡ್ಬೋದು. ಅದಾದ ತಕ್ಷಣ ನೋಡೋಣ ಅಂತೆ 770 ಹತ್ರ ಕ್ಲೋಸಿಂಗ್ ಕೊಡ್ತು ಅಂದರೆ ಮತ್ತು ಮೇಲ್ಗಡೆ ಫರ್ದರ್ ನೋಡೋಣ, ಓಕೆ. 24Kನೂ ನೋಡೋಣ, 24.200 ನೋಡೋಣ ಮಾರ್ಕೆಟು, ಈ ರೀತಿ ಟಾರ್ಗೆಟ್ ಮಾಡೋಣ, ಓಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ವೀಕೆಂಡ್ನ ಎಂಜಾಯ್ ಮಾಡ್ಕೊಳ್ಳಿ, ಓಕೆ. ಥ್ಯಾಂಕ್ ಯು ಸೊ ಮಚ್.